ಹಾಯ್ ಎವ್ರಿವನ್. ನನ್ನ ಮಗನಿಗೆ ತುಂಬ ಹುಷಾರಿಲ್ಲ ಅಂತೇಳ್ಬಿಟ್ಟು ಇಲ್ಲೇ ಪಕ್ಕದಾಗೆ ನಮ್ಮೂರ ಪಕ್ಕದಾಗೆ ಅಂದರೆ ನಮ್ಮದು 4 ಕಿಲೋಮೀಟ್ರ್ ದೂರ ಅಲ್ಲಿ ಶೀಟ್ ಹಾಕ್ತಾರೆ. ಅಂದರೆ ಮಕ್ಕಳಿಗೆ ತಾಯ್ತ ಕೈಗೆ ಬಳೆ ಇದೆಲ್ಲ ಹಾಕ್ತಾರೆ. ಸೊ ಹಂಗಾಗ್ಬಿಟ್ಟು ಅವನಿಗೆ ಬಿಟ್ಟು ಜ್ವರ ಬರ್ತಾಯಿತ್ತು. ಸಾಯಂಕಾಲ ಆದರೆ ಸಾಕು ತುಂಬಾ ಪಾಪ ಅವನಿಗೆ ಟ್ರಸ್ಟು ಆತಾಯಿತ್ತು. ಅವನಿಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜ್ವರ ಬರ್ತಾಯಿತ್ತು. ಸೊ ಹಂಗಾಗ್ಬಿಟ್ಟು ಶೀಟ್ ಹಾಕ್ಸ್ಕೊಂಬರೋಣ ಅಂತೇಳ್ಬಿಟ್ಟು ಮೇಲೂರು ಅಂತೇಳ್ಬಿಟ್ಟು ಚಿಕ್ಕದಾಗಿ ಟೌನ್ ಟೈಪು, ಅಂದರೆ ಒಂದು ಚಿಕ್ಕ ಹಳ್ಳಿದಾಗೆ ಸಿಟಿ ಟೈಪ್ ಇದೆ ಅದು ಊರು. ಅಲ್ಲಿ ಎಲ್ಲ ಊರ ಕಡೆಯಿಂದನೂ ಬರ್ತಾರೆ ಶೀಟ್ ಹಾಕಿಸ್ಕೋಬೇಕು ಅಂತೇಳ್ಬಿಟ್ಟು. ಸೊ ಹಂಗಾಗ್ಬಿಟ್ಟು ನಾವು ನಮ್ಮ ಮನೆಯವರು ಹೋಗಿದ್ವಿ ಶೀಟ್ ಹಾಕ್ಸ್ಕೊಂಬರೋಣ ಅಂತೇಳ್ಬಿಟ್ಟು. ಈ ಸ್ವಾಮಿಗಳೇ ಅಲ್ಲಿ ಶೀಟ್ ಹಾಕೋದು ನೋಡ್ತಾ ಇರ್ಬೋದು ನೀವೇ ಯಾವ ಥರ ಶೀಟ್ ಹಾಕ್ತಾರೆ ಅಂತೇಳ್ಬಿಟ್ಟು. ಒಂದು ಕಡೆ ಕುತ್ಕೊಂಡಿರಬೇಕು, ಲೈನ್ ಕ್ಯೂ ಪ್ರಕಾರ ಹೋದರೆ ಅವರೇ ಶೀಟ್ ಹಾಕ್ತಾರೆ ಒನ್ ಬೈ ಒನ್ ಕೂಗ್ಬಿಟ್ಟು. ಸೊ ಹಂಗಾಗಿ ನಾವು ಹೋಗಿ ಕುತ್ಕೊಂಡಿದ್ವಿ. ನೀವೇ ನೋಡ್ತಾ ಇರ್ಬೋದು ಅವ್ರು ಹೆಂಗೆ ಯಾವ ಥರ ಶೀಟ್ ಹಾಕ್ತಾರೆ ಅಂತೇಳ್ಬಿಟ್ಟು. ನನ್ನ ಮಗನ್ನ ಪಾಪ ಇಲ್ಲಿ ಕುತ್ಕೊಂಡು ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವರೇ ಎತ್ಕೊಂಡಿದ್ರು. ಇನ್ನು ನಾನು ಕ್ಯೂ ಆಗಿ ಕುತ್ಕೊಂಡಿದ್ದೆ, ಒನ್ ಬೈ ಒನ್ ಹೋಗ್ಬೇಕಲ್ವಾ. ಸೊ ಹಂಗಾಗ್ಬಿಟ್ಟು ತುಂಬಾ ಅವನಿಗೆ ಜ್ವರ ಬಿಟ್ಟು ಸಾಯಂಕಾಲ ಆದರೆ ಸಾಕು ತುಂಬ ಜ್ವರ ಬರ್ತಾಯಿತ್ತು, ತಲೆ ಬಿಸಿ ಆಗೋದು ಇದೆಲ್ಲ ಆಗ್ತಾಯಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು. ತುಂಬ ಜನ ಇದ್ದರು. ಸೊ ಹಂಗಾಗ್ಬಿಟ್ಟು ಅವ್ರದ್ದೆಲ್ಲ ಆಗೋವರೆಗೂ ನಾನು ಕಾಯ್ಕೊಂಡು ಕುತ್ಕೊಂಡಿದ್ದೆ. ಹತ್ತು ಕಡೆ ಬಾಗಿಲ ಕಡೆ ಪಾಪ ನಮ್ಮ ಮನೆಯವ್ರು ಕಾಯ್ಕೊಂಡು ನಮ್ಮ ಮಗನ್ನ ಎತ್ಕೊಂಡು ಕುತ್ಕೊಂಡಿದ್ರು. ಅದೇ ಸ್ವಾಮಿಗಳೇ ಆ ಥರ ನೋಡಿ ಆ ಥರ ಬೇವಿನ ಸೊಪ್ಪಾಗೆಲ್ಲ ಹೊಡೆದ್ಬಿಟ್ಟು ನಮ್ಮನೇಲೆ ಕೈಗೆ ತಾಯ್ತ ಕತ್ತಾಗೆ, ಕೈಗೆ ಬಳೆ ಕತ್ತಾಗೆ ತಾಯ್ತ ಇದೆಲ್ಲ ಎಲ್ಲ ಹಾಕ್ತಾರೆ. ಇನ್ನು ಕೊನೆಗೆ ನಮ್ಮ ಸರ್ದಿ ಬಂದುಬಿಡ್ತು, ನಾವು ಹಾಕ್ಸ್ಕೊಂಡ್ವಿ. ಅದು ವೀಡಿಯೋ ಕ್ಯಾಪ್ಷನ್ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಅಲ್ಲಿಂದ ಹಾಕ್ಕೊಂಡು ಬಂದುಬಿಟ್ಟು ನಮ್ಮ ಮನೆಯವರು ಗೋಬಿ ಏನನ್ನು ತಿನ್ನುವಂತೆ ಬೆಳಗ್ಗೆಯಿಂದ ಮಗನ ಹುಷಾರಿಲ್ಲದೆ ಇರೋ ಸಲುವಾಗಿ ಏನೂ ತಿಂದಿಲ್ಲ ಅಂತೇಳ್ಬಿಟ್ಟು ಗೋಬಿ ತೊಗೊಂಬಂದರು. ಸೊ ಹಂಗಾಗ್ಬಿಟ್ಟು ಗೋಬಿ ತಿಂತಾಯಿದ್ವಿ 3 ಜನನೂ. ಮಗನಿಗೆ ಹುಷಾರು ತಪ್ಪಿಬಿಟ್ಟು ಪಾಪ ಬಾಯಿಗೆಲ್ಲ ಗುಳ್ಳೆ ಆಗಿದ್ವು, ಮಗನ ತಿನ್ನೋಕ್ಕಾಗಲಿಲ್ಲ. ನಾವು ಸ್ವಲ್ಪ ತಿಂದ್ವಿ. ರೋಸ್ಟ್ ಗೋಬಿ ಮಾತ್ರ ಅವನಿಗೆ ಕೊಟ್ಟಿದ್ವಿ, ಪಾಪ ಒಂದೇ ಒಂದು ಪೀಸ್ ತಿನ್ನು. ಹಂಗಾಗಿ ನಾವು ಒಂದು ಮಸಾಲೆ ಆಮೇಲೆ ಇಬ್ಬರದ್ದು ಗೋಬಿ ತಿಂದುಬಿಟ್ಟು ಇನ್ನೇನು ಮನೆಗೆ ಬರೋ ಟೈಮ್ ಆಯ್ತಲ್ವ. ಸೊ ಹಂಗಾಗ್ಬಿಟ್ಟು ತಿಂದ್ಕೊಂಡ್ಬಿಟ್ಟು ಮನೆ ಕಡೆ ಹೊರಟ್ವಿ ಬರಬೇಕು ಅಂತೇಳ್ಬಿಟ್ಟು. ನೀವೇ ನೋಡ್ತಾ ಇರ್ಬೋದು ಮಗು ಫುಲ್ಲು ಸುಸ್ತಾದಂಗೆ ಆಗೋಗಿತ್ತು. ಮನೆಗೆ ಬರೋಷ್ಟ್ರಲ್ಲಿ ಜ್ವರನೂ ಮೇಲಾಗೋಗಿತ್ತು ಪಾಪ. ಅವನಿಗೆ ತುಂಬಾ ನರ್ವಸ್ ಆಗೋಗಿದ್ದ. ಸೊ ಹಂಗಾಗ್ಬಿಟ್ಟು ಅಲ್ಲಿಂದ ಹಾಕೊಂಬರ್ಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ. ಥ್ಯಾಂಕ್ ಯು ಆಲ್. ಇವಾಗ ಹುಷಾರಾಗಿದೆ. ಥ್ಯಾಂಕ್ ಯು.